ನಮಸ್ಕಾರ ಸ್ನೇಹಿತರೆ, ಇವತ್ತು ಹೊಸ ಲಾಗ್ಗೆ ಸ್ವಾಗತ. ಹೆಚ್ಚು ಕಮ್ಮಿ 5 ಗಂಟೆ ಆಗಿದೆ. ಸೊ ಏನಿವತ್ತು ಲಾಗ್ ಅಂದರೆ, ಇವತ್ತು ಒಂದು ಎವರೆಸ್ಟ್ ಫೀಟ್ ಗಾಡಿ. ಸೊ ಎವರೆಸ್ಟ್ ಫೀಟ್ ಗಾಡಿಯಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಸ್ನೇಹಿತ ಒಬ್ಬ ಕೆಲಸ ಮಾಡ್ತಾ ಇದ್ದ. ಸೊ ಏನು ಅರ್ನಿಂಗ್ಸ್ ಇರುತ್ತೆ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಅಂತ ಒಂದು ರಿವ್ಯೂ ಕೊಡೋಣ ಅಂತ ನಿಮಗೆ ಒಂದು ಚಿಕ್ಕ ಇದು. ಸೊ ನೋಡಿ, ಊಬರು CNG ಗಾಡಿ. ಇದ್ರ ಬಗ್ಗೆ ಆಮೇಲೆ ಮಾಹಿತಿ ಕೊಡ್ತೀನಿ. ಸೊ ಸೆಲ್ಫಿ ಕೇಳುತ್ತೆ. ಸೊ ಈ ಥರ ವೆರಿಫಿಕೇಷನ್ ಆದಮೇಲೆ ಆನ್ಲೈನ್ ಅಂತ ಹೋಗುತ್ತೆ CNG ಗಾಡಿ ಬಗ್ಗೆ ಆಮೇಲೆ ಮಾಹಿತಿ ಕೊಡ್ತೀನಿ. ಸೊ ನೋಡ್ಬೋದು ನೋಡಿ ಆರ್ಡರ್ಸ್ ಯಾವ ರೀತಿ ಬರುತ್ತೆ ಅಂತ. ಸೊ 3 ಕಿಲೋಮೀಟರ್ಸ್ ಪಿಕಪ್ ಇದೆ, 25 ಕಿಲೋಮೀಟರ್ಸ್ ಡ್ರಾಪ್ ಇದೆ. ಸೊ ಒಟ್ಟು 28 ಕಿಲೋಮೀಟ್ರ್ ಇದೆ. 28 ಕಿಲೋಮೀಟ್ರ್ ಡಿವೈಡೆಡ್ ಬೈ ನೀವು 330 ಹಾಕ್ಕೊಂಡ್ರೆ ನಿಮ್ಗೆ ಹತ್ರ 11ರಿಂದ 10 ರೂಪಾಯಿ ಬರುತ್ತೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಬರುತ್ತೆ. ಇಲ್ಲಿ ನೋಡಿ, 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಪಿಕಪ್ ಇದೆ, 15 ಕಿಲೋಮೀಟ್ರ್ ಡ್ರಾಪ್ ಇದೆ. ಸೊ ನಿಮಗೂ 24 ಕಿಲೋಮೀಟ್ರ್ ಆಗುತ್ತೆ ಟೋಟಲ್ಲು. ಸೊ 24 ಕಿಲೋಮೀಟ್ರಿಗೆ ನೋಡಿ, ಆದರೆ 10 ರೂಪಾಯಿ ಕಿಲೋಮೀಟ್ರಿಗಿಂತ ಕಮ್ಮಿ. ಒಂದೊಂದು ಸತಿ ನಾವು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಒಂದು ಫೀಡ್ಬ್ಯಾಕ್ ಕೇಳಿದ ಥರ ಈ 8 ಕಿಲೋಮೀಟ್ರು, 5 ಕಿಲೋಮೀಟ್ರು, 4 ಕಿಲೋಮೀಟ್ರು ಏನು ಪಿಕಪ್ ಇರುತ್ತೆ, ಹೋಗಿದ ತಕ್ಷಣ ಹೋಗೋವಾಗ ಸಡನ್ನಾಗಿ ಕ್ಯಾನ್ಸಲ್ ಮಾಡೋದು. ಸೊ ಈ ಪ್ರಶ್ನೆ ಯಾರು ಯಾಕೆ ಕೇಳ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಸೊ ನಾನು ಇದೊಂದು ಡಾಕ್ಯುಮೆಂಟ್ರಿ ಮಾಡೋಣ ಅಂತ ನೋಡಿದೆ, ಬಟ್ ನನ್ನ ಕೈಯಲ್ಲಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಇದನ್ನು ನೋಡಿದಾಗ ನನಗೆ ಒಂದು ಕಡೆ ಬೇಜಾರಾಗ್ತಾ ಇತ್ತು. ಏನಪ್ಪ ಇಷ್ಟೇನಾ ಅರ್ನಿಂಗ್ಸು. ನೋಡಿ, ಬೆಳಗ್ಗೆ ಹೋಗೋರೆ ಸೊ ನೋಡಿ, ಕ್ಲೀನಾಗಿ ಗೊತ್ತಾಗತ್ತೆ ನಿಮಗೆ. ಮೇಲೆ ತೋರಿಸೋ ಪ್ರೈಸು 123, ಕೊಡೋದು ಹಿಂಗೆ. ಆಮೇಲೆ ಟೋಟಲ್ ಇದು ಪಿಕಪ್ ಮಾಡಿರೋದು 2.5 ಕಿಲೋಮೀಟ್ರು, ಡ್ರಾಪ್ ಮಾಡಿರೋದು ಒಟ್ಟು ಬಂದ್ಬಿಟ್ಟು 7.6 ಡಿಸ್ಟೆನ್ಸು. 11 ನಿಮಿಷ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಕ್ಲೀನಾಗೆ. ಅಂದರೆ ಡ್ರೈವರ್ಗೆ ಯಾವ ರೀತಿ ಆಸೆ ಹುಟ್ಟಿಸ್ತಾರೆ ಅಂದರೆ, ಇದನ್ನು ನೋಡಿ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಸೊ ಅಪ್ ಫ್ರಂಟ್ ಬಂದ್ಬಿಟ್ಟು 108 ಇರುತ್ತೆ. ಸೊ ಇಲ್ಲಿ ನೋಡಿ, ಇನ್ನೊಂದು ಬಂತು ಸೇಮ್ ಅದೇ, ಆದರೆ ಕಸ್ಟಮರ್ ಒಂದು 60 ರೂಪೀಸ್ ಟಿಪ್ಸ್ ಕೊಟ್ಟವ್ರೆ. ಬಟ್ ಆದರೂ ವರ್ಕೌಟ್ ಆಗಲ್ಲ, ಯಾಕಂದರೆ ಇದು ಎವರೆಸ್ಟ್ ಫೀಟ್ ಗಾಡಿ. ಸೊ ಎವರೆಸ್ಟ್ ಫೀಟಲ್ಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಒಂದು ರೆವೆನ್ಯೂ ಶೇರಿಂಗ್ ಇದೆ, ಮತ್ತು ಲೀಸಿಂಗ್ ಅಂತ ಇದೆ, ಮತ್ತು ಹರ್ನ್ ಟು ಓನ್ ಅಂತ ಇದೆ. ಸೊ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ರೆವೆನ್ಯೂ ಶೇರಿಂಗಲ್ಲಿ ತೊಗೊಂಡಿರೋದು 60-40. ಅಂದರೆ ಇವಾಗ 100 ರೂಪಾಯಿ ದುಡಿದ್ರೆ ಅದರಲ್ಲಿ 40 ರೂಪಾಯಿ ಅವ್ರಿಗೆ, 60 ರೂಪಾಯಿ ನಮಗೆ. 60 ರೂಪಾಯಲ್ಲಿ ಗ್ಯಾಸು ನಮ್ಮದು ಮತ್ತು ಡ್ರೈವರ್ದು ನಮ್ಮದು. ಸೊ ಅಕಸ್ಮಾತಾಗೆ ಇವಾಗ ಬೆಳಗಿನ ಜಾವ ಅಥವಾ ನೈಟ್ ಟೈಮ್ಸಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ಆಫ್ಟರ್ 10 ಪಿಕಪ್ಸು ಲೊಕೇಶನ್ ಲಾಂಗ್ ಇರುತ್ತೆ, ಮತ್ತು ರಿಟರ್ನ್ ಪಿಕಪ್ ಕೊಡೋಲ್ಲ. ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾರೆ. ಸೊ ಆಟೋವ್ರಿಗಾದರೂ 15 ರೂಪೀಸ್ ಕೊಡ್ತವ್ರೆ, ಬೈಕ್ ಟ್ಯಾಕ್ಸಿಗೂ 10 ರೂಪೀಸ್ ಕೊಡ್ತಾರೆ. ನಮ್ಮ ಕಾರವ್ರಿಗೆ ಯಾಕೆ ಹಿಂಗೆ ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಯಾರು ಪ್ರಶ್ನೆ ಮಾಡೋರಿಲ್ವಾ ಅಥವಾ ಧ್ವನಿ ಮಾಡೋರಿಲ್ವಾ ಏನಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಬ್ಬೊಬ್ರದ್ದು ಕತೆ ಕೇಳಿದವಾಗ ನನಗೆ ತುಂಬ ಬೇಜಾರಾಗ್ತದೆ. ಅಂದರೆ ಇಲ್ಲಿ ನೋಡಿ ಹೆಂಗೆ ಆಸೆ 108ಗೆ. ಸೊ ಹತ್ರ 18 ರೂಪಾಯಿ ಕಮ್ಮಿ ಮಾಡಿಬಿಟ್ರು. ಇಲ್ಲಿ ನೋಡಿ ತಿರ್ಗಾ ಅದೇ 9 ಕಿಲೋಮೀಟ್ರ್ ಪಿಕಪ್ಪು, 15 ಕಿಲೋಮೀಟ್ರ್ ಡ್ರಾಪು. ಏನು ಲೆಕ್ಕಾಚಾರದಲ್ಲಿ ಕೊಡ್ತೋ ಗೊತ್ತಿಲ್ಲ. ನೋಡಿ, ಪ್ರತಿಯೊಂದು ಹಂಗೆ ರೀಕ್ಯಾಲ್ಕುಲೇಟೆಡ್ ಅಂದೊಂದಿಲ್ಲ. ಅಫ್ರಂಟ್ ಪ್ರೈಸು ಬೇರೆ ಇರುತ್ತೆ, ಮೇಲ್ ಕೊಡೋ ಪ್ರೈಸು. ಸೊ ಕೆಳಗಡೆ ಇರೋ ಪ್ರೈಸು ಬೇರೆ ಇರುತ್ತೆ. ನೋಡಿ, ಇದು ನಮಗೆ ತೋರಿಸುವಾಗ ಇದು ಕೊಡ್ತಾನೆ ಅಂದರೆ 173 ಅಂತ, ಕೊಡೋವಾಗ 133 ಕೊಡ್ತಾನೆ. ಸೊ ಅಫ್ಕೋರ್ಸ್ ಇದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇದು ರೀಕ್ಯಾಲ್ಕುಲೇಟೆಡ್. ಯಾವುದಾದ್ರೂ ಒಂದಾದರೂ ಕರೆಕ್ಟಾಗಿದೆಯಾ? ಇದು
6:15ಗೆ ಮಾಡಿರೋದು ಸಾಯಂಕಾಲ. ಸೊ ಏನು ಇಲ್ಲಿ ಆಗ್ತಾ ಇರೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಇದು ಕ್ಯಾನ್ಸಲ್ ಮಾಡಿದ್ದಾರೆ, ಮತ್ತು ಇದು ಅಷ್ಟೇ ರೀಕ್ಯಾಲ್ಕುಲೇಟೆಡು. ಸೊ ಇಲ್ಲಿ ನೋಡಿ 139 ಅಂದರೆ ಎಲ್ಲದರಲ್ಲಿ ಡಿಡಕ್ಷನ್ ಆಗ್ತದೆ. ನೋಡ್ಬೋದು ನೀವು, ಪ್ರತಿಯೊಂದರಲ್ಲಿ ರೀಕ್ಯಾಲ್ಕುಲೇಟೆಡ್ ಅನ್ನೋದು ಇದೆ. ನನ್ನ ಒಂದು ಪ್ರಶ್ನೆ ಇಷ್ಟೇ, ಯಾಕೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ, ಯಾಕೆ ಅನ್ನೋದೇ ಒಂದು ಇದು. ಸೊ ನಾನು ಕೇಳಿದ ಪ್ರಕಾರ ಕಾಲ್ ಸೆಂಟ್ರಲ್ಲಿ ಏನು ಹೇಳಿದರು ಅಂದರೆ, ಅವ್ರು ಏನು ಹೇಳಿದ್ರು ಅಂದರೆ, ಸರ್ ಯಾಕೆ ಇಷ್ಟು ಕಮ್ಮಿ ಪ್ರೈಸ್ ಬರ್ತಾ ಇದೆ ಅಂತ ನನ್ನ ಸ್ನೇಹಿತ ಕೇಳಿದಾಗ, ಸರ್ ನಾವು ಕಸ್ಟಮರ್ಗೆ ಅಫೋರ್ಡಬಲ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ನೋಡಿ, 1.6 ಕಿಲೋಮೀಟ್ರ್ ಪಿಕಪ್, 13 ಕಿಲೋಮೀಟರ್ಸ್ ಅಂದರೆ ಹತ್ರ ನಿಮಗೆ 15 ಕಿಲೋಮೀಟರ್ಸ್ಗೆ 170 ಅಂದರೆ ನಿಮಗೆ ಒಂದು 12 ರೂಪೀಸ್. ಸೊ ಏನಾಗತ್ತೆ ಇದರಲ್ಲಿ ಅಂದರೆ, ಪಿಕಪ್ಪು ಹೋಗೋದು ಎಲ್ಲ ಕ್ಯಾಲ್ಕುಲೇಟ್ ಯಾಕೆ ಮಾಡಬೇಕಾದ್ರೆ, ಇವಾಗ 60-40 ರೆವೆನ್ಯೂ ಇರೋದ್ರಿಂದ, ಸೊ 1 ಕಿಲೋಮೀಟ್ರಿಗೆ ಫ್ಯೂಲ್ ಕಾಸ್ಟ್ ಬಂದ್ಬಿಟ್ಟು, ಅಂದರೆ CNG ಕಾಸ್ಟ್ ಬಂದ್ಬಿಟ್ಟು 4 ರೂಪೀಸ್ ಬೀಳುತ್ತೆ. ಸೊ 4 ರೂಪೀಸ್ ಬೀಳುತ್ತೆ. ಸೊ 10 ರೂಪೀಸಲ್ಲಿ 4 ರೂಪೀಸ್ ಹೋದರೆ ಇನ್ನೂ 6 ರೂಪೀಸ್ ಉಳಿದಿರುತ್ತೆ. ಸೊ 6 ರೂಪೀಸಲ್ಲಿ ಕಂಪನಿಗೆ 4 ರೂಪೀಸ್ ಕೊಡಬೇಕಾದ್ರೆ 40%. ಆ 40% ಕೊಟ್ಮೇಲೆ ಡ್ರೈವರ್ಗೆ 2 ರೂಪಾಯಿ ಉಳಿಬೋದು, ಅಥವಾ ಉಳ್ದಿರಂಗೆ ಇಡಬಹುದು. ಸೊ ಇದು ಇವತ್ತಿನ ಸಿಚುವೇಶನ್. ದಯವಿಟ್ಟು ಯಾರಾದರೂ ಇದ್ರ ಮೇಲೆ ಕಾಳಜಿ ತಗೊಂಡು ಏನಾದರೂ ಮಾಡೋಕ್ಕಾದರೆ ದಯವಿಟ್ಟು ಮಾಡಿ. ಯಾಕಂದರೆ ನಮ್ಮ ಕನ್ನಡದವರೇ ಕ್ಯಾಬ್ ಓಡಿಸೋದು. ಸೊ ನಮ್ಮ ಕನ್ನಡದವ್ರಿಗೆ ಈ ಥರ ಆಗ್ತಾ ಇದ್ದಾದ್ಮೇಲೆ ಯಾಕೆ ಧ್ವನಿ ಇಲ್ಲ? ಸೊ ಎಲ್ಲರೂ ಒಂದು ಯೂನಿಟಿಯಲ್ಲಿ ಏನಾಗುತ್ತೋ ಅದನ್ನು ಮಾಡೋಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಯಾಕಂದರೆ ಜೀವನ ಕಷ್ಟ ಆಗುತ್ತೆ ನಾಳೆಗೆ. ಯಾಕಂದರೆ ಮುಂಚೆ ಎಲ್ಲ ಕೇಳ್ಬೋದು, ಕೇಳಿಸ್ಕೊಂಡಿರೋ ಪ್ರಕಾರ ಏರ್ಪೋರ್ಟಲ್ಲಿ ಸೂಸೈಡ್ ಮಾಡಿಕೊಂಡ್ರು ಕ್ಯಾಬ್ ಒಳಗಡೆನೆ ಡ್ರೈವರ್ಸು. ಸೊ ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಎಷ್ಟೊಂದು ಸೂಸೈಡ್ಸ್ ಅಟೆಂಪ್ಟ್ ನಡೆದಿದೆ, ಎಷ್ಟೊಂದು ಸಾವುಗಳು ನಡೆದಿದೆ. ಏನಕ್ಕೆ ಆದರೆ ಇದೇ ಕಾರಣಕ್ಕೆ. ಬಟ್ ಈ ಕಾರಣಗಳನ್ನ ಯಾರೂ ಸೀರಿಯಸ್ ಆಗಿ ತಗೊತಾ ಇಲ್ಲ. ದಯವಿಟ್ಟು ಇದು ಒಂದು ಆ್ಯಕ್ಷನ್ ತಗೊಳ್ಳಿ ದಯವಿಟ್ಟು ಅಂತ ಕೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತೀನಿ. ನೆಕ್ಸ್ಟ್ ಇನ್ನು ಫರ್ದರ್ ಡೀಟೇಲ್ಸ್ಗೆ ಅಪ್ಡೇಟ್ ಮಾಡ್ತೀನಿ, ಆದರೆ ಇನ್ನೊಂದು ಪಾರ್ಟ್ 2 ಮಾಡ್ತೀನಿ ಅಂತ ಹೇಳ್ತಾ ನನ್ನ ಲಾಗ್ನ ಮುಗಿಸ್ತೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ, ಆದಷ್ಟು ಸ್ಫೂರ್ತಿ ಕೊಡಿ ಇನ್ನೊಂದು ವಿಡಿಯೋ ಮಾಡೋ ಥರ. ಧನ್ಯವಾದಗಳು.